52,000 ಸಂಬಳ ಸಿಗುತ್ತೆ. ಚೆನ್ನಾಗಿ ನಮ್ಗೆ ತುಂಬಾ ಖುಷಿ ಆಯ್ತು ಸರ್. ನನ್ನ ಮಗನು ಓದಿಸಿರೋದಕ್ಕೆ 24 ಲಕ್ಷ ವರ್ಷಕ್ಕೆ ಕೊಟ್ಟಿದ್ದಾರೆ ಅಂದ್ರೆ 2 ಲಕ್ಷ ತಿಂಗಳು. ಮಗು 10ನೇ ಕ್ಲಾಸ್ ಮುಗಿಸ್ಕೊಂಡು ಬಂದು 3 ವರ್ಷ ಇಲ್ಲಿ ಇರೋಷ್ಟೊತ್ತಿಗೆ ಈಗ ನೋಡಿ ನೀವೇ ಡಿಸೈಡ್ ಮಾಡ್ಕೊಳ್ಳಿ, ನಿಮಗೆ ಡಿಗ್ರಿ ಬೇಕಾ ಅಥವಾ ಕೆಲಸ ಬೇಕಾ ಅಂತ. ಯಾರೆಲ್ಲ SSLC ಪಾಸ್ ಆಗಿದ್ದಾರೆ ಅವ್ರಿಗೆ ಈ ವಿಡಿಯೋ ತುಂಬಾನೇ ಉಪಯೋಗ ಬರುತ್ತೆ. ದಯವಿಟ್ಟು ಶೇರ್ ಮಾಡಿ. ಯಾಕೆ ಗೊತ್ತಾ, SSLC ಮಾಡಿದಂಥ ಮಕ್ಕಳು ತಿಂಗಳಿಗೆ 50,000 ರಿಂದ 80,000 ರೂಪಾಯಿ ದುಡಿಬೋದು. ಅದು ಹೇಗೆ ಅಂತ ಗೊತ್ತಾಗಬೇಕಾ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ. ಜೊತೆಗೆ SSLC ಓದಿರೋಂಥ ಮಕ್ಕಳಿಗೆ ಈ ವಿಡಿಯೋನ ಶೇರ್ ಮಾಡಿ. ನಾವು ಊರಲ್ಲಿ ವ್ಯವಸಾಯ ಮಾಡ್ತೀವಿ ಸರ್. ವ್ಯವಸಾಯ ಹೊಲದಲ್ಲಿ ಜಮೀನು ಕೆಲಸ ಮಾಡ್ತೀವಿ. ನನ್ನ ಮಗನಿಗೆ ಇವಾಗ ಕಟ್ಟಿದ ಫೀಸು ಒಂದು 6 ತಿಂಗಳಿಗೆ ಮುಗಿಸ್ಬಿಡ್ತಾನೆ ಸರ್. SSLC ಮುಗಿಸ್ಬಿಟ್ಟು ಬಂದೆ. NTTF ಅಲ್ಲಿ ಬಂದು ಜಾಯ್ನ್ ಆದೆ. 3 ವರ್ಷ ಕೋರ್ಸ್ ಮಾಡಿದ್ದೀನಿ ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಎಂಬೆಡೆಡ್ ಸಿಸ್ಟಮಲ್ಲಿ. ನನಗೆ ಇವಾಗ ಏತರಲ್ಲಿ ಕೆಲಸ ಸಿಕ್ಕಿದೆ. ಪರ್ ಮಂತ್ 25,000 ಇದೆ. ನಮ್ಮ ಅಪ್ಪ ಅಮ್ಮ ಇಬ್ಬರು ಖುಷಿಯಾಗೇ ಇದ್ದಾರೆ. ಫರ್ ಆ್ಯನಮ್ 7 lakhs ಸಿಗುತ್ತೆ. ನಾವು ನಮ್ಮ ಫ್ಯಾಮ್ಲಿ ಎಲ್ಲ ತುಂಬ ಸಂತೋಷವಾಗಿದ್ದೀವಿ. ಥ್ಯಾಂಕ್ಸ್ ಟು NTTF ಕಾಲೇಜ್. ಮಕ್ಕಳು ಫ್ಯೂಚರ್ ಚೆನ್ನಾಗಿರಲಿ ಅಂತಕ್ಕಾಗಿ ನಾನು ಇಲ್ಲಿ ಕರ್ಕೊಂಬಂದು ಸೇರಿಸಿದ್ದೀನಿ ಸರ್. NTTF ಅನ್ನೋದು ಏನು ಮೇನ್ ಯುನೀಕ್ ಫೀಚರ್ ಏನು ಅಂತಂದರೆ, ಇಲ್ಲಿ ಯಾರು ಕಾಲಿಡ್ತಾರೆ ಅವ್ರ ಕೆಲಸ ಇಲ್ಲದೆ ಹೋಗಿದ್ದು ನನಗೆ ಹಿಸ್ಟ್ರಿನ ಕೇಳೇ ಇಲ್ಲ ನಾನು. ಇಲ್ಲಿ SSLC ಮುಗಿದು ಇಲ್ಲೇ ಇದೆ ನೋಡಿ, ಡಿಸ್ಪ್ಲೇ ಮಾಡಿದ್ದೀವಿ. ವಿಪ್ರೋ, ನ್ಯಾಷನಲ್ ಇನ್ಸ್ಟ್ರೂಮೆಂಟ್ಸು, L&T, ಆಮೇಲೆ ಟೆಕ್ಸಸ್ ಇನ್ಸ್ಟ್ರೂಮೆಂಟ್ಸು, ಫನೂಕು, ಈ ಥರದ್ದು ಸುಮಾರು ದೊಡ್ಡ ದೊಡ್ಡ ಕಂಪನಿಗಳೇ ಒಂದು ಮಕ್ಕಳಿಂದ ಹೊರಡೋಷ್ಟೊತ್ತಿಗೆ 70,000ದಿಂದ ಒಂದು ನೋಡಿ. ಒಂದು ಉದಾಹರಣೆ ಕೊಡಬೇಕಾದ್ರೆ ಒಂದು ಕಂಪನಿ 24 ಲಕ್ಷ ವರ್ಷಕ್ಕೆ ಕೊಟ್ಟಿದ್ದಾರೆ ಅಂದರೆ 2 ಲಕ್ಷ ತಿಂಗಳು. ಮಗು 10ನೇ ಕ್ಲಾಸ್ ಮುಗಿಸ್ಕೊಂಡು ಬಂದು 3 ವರ್ಷ ಇಲ್ಲಿ ಇರೋಷ್ಟೊತ್ತಿಗೆ ಈಗ ನೋಡಿ ನೀವೇ ಡಿಸೈಡ್ ಮಾಡ್ಕೊಳ್ಳಿ, ನಿಮಗೆ ಡಿಗ್ರಿ ಬೇಕಾ ಅಥವಾ ಕೆಲಸ ಬೇಕಾ ಅಂತ. ಈಗಾಗಲೇ ಹೇಳಿದ ಥರ ಇಲ್ಲಿ ಬರೋದು ಆ್ಯಕ್ಚುಲಿ ಕ್ಲಾಸ್ ರೂಮಲ್ಲಿ ಕುತ್ಕೊಂಡು ಪಾಠ ಹೇಳೋ ಥರದಲ್ಲ. ಇಲ್ಲಿ ನಾವು ಕಲಿಯೋದನ್ನೆಲ್ಲ ಅಭ್ಯಾಸ ಮಾಡಿ ಕಲಿಯೋಂಥದ್ದು. ಅದಕ್ಕೆ ನಮ್ಮ ಕುಶಲತೆ ಅಥವಾ ಕೈ ಕಸುಬು ಅಂದ್ರಲ್ಲ, ಅದು ಹೆಚ್ಚುತ್ತೆ ಇಲ್ಲಿ ನೋಡಿ. ವರ್ಕ್ಶಾಪಲ್ಲಿ ನೀವು ನೋಡ್ತಾ ಇರಿ, ಇಲ್ಲಿ ಬೆಂಚ್ ವರ್ಕ್ ಅಂತ ಇದೆ, ಈ ಕಡೆ ನೋಡಿದ್ರೆ ಮಿಷಿನ್ಸ್ ಇದೆ. ಇವೆಲ್ಲ ಕಾರ್ಖಾನೆಗಳಲ್ಲಿ ಇರೋಂಥ ಮಿಷಿನ್ಗಳೇನೆ. ಓಕೆ, ಅದಕ್ಕೆ ನಾವು ಅಲ್ಲಿ ಬೇರೆ ಇಲ್ಲಿ ಬೇರೆ ಅಂತಲ್ಲ, ಲ್ಯಾಬ್ ಮಾಡೆಲ್ಗಳಂತ ಏನೂ ಇಲ್ಲ. ವೋಲ್ವೋ ಸ್ಪಾನ್ಸರ್ ಮಾಡಿ 15 ಜನ ಹುಡುಗಿಯರು 3 ತಿಂಗಳು 10ನೇ ಕ್ಲಾಸ್ ಮುಗಿಸಿ ಈ ಥರ ಮಿಷಿನ್ಗಳಲ್ಲೆಲ್ಲ ಕೆಲಸ ಮಾಡಿ ಈಗ ಏರೋಸ್ಪೇಸ್ ಕಂಪನೀಸ್ ಮ್ಯಾನುಫ್ಯಾಕ್ಚರರ್ ಮಿನಿಮಮ್ 20,000. ಅದ್ರ ಮೇಲೆ ಅವರಿಗೆ ವಸತಿ ಸೌಲಭ್ಯ ಕೊಟ್ಟಿದ್ದಾರೆ, ಒಂದೊತ್ತು ಊಟನೂ ಕೊಟ್ಟಿದ್ದಾರೆ. ಮತ್ತು ಈ ಥರ 15 ಜನ ಹುಡುಗಿಯರನ್ನ ಆ್ಯಕ್ಚುಲಿ ಸ್ವಲ್ಪ ಆರ್ಥಿಕವಾಗಿ ಸಮಸ್ಯೆ ಇರೋಂಥವ್ರನ್ನ ಕರ್ಕೊಂಬಂದು 3 ತಿಂಗಳಲ್ಲಿ ನಾವು ಮಾಡಿಸಿರೋದು ಇದು. ಓಕೆ, ಅದು ಇದರಲ್ಲಿ ಇನ್ನೊಂದು ವಿಶೇಷತೆ. ಯಾವುದೋ ಒಂದು ಗಾಡಿ ತೊಗೊಳ್ಳಿ, ಬಸ್ ಆಗಲಿ ಟ್ರಕ್ ಆಗಲಿ, ಅದ್ರದ್ದು ಇಂಜಿನ್ನು ಆಮೇಲೆ ಟ್ರಾನ್ಸ್ಮಿಷನ್ ಮೆಕ್ಯಾನಿಸಮ್ ಹೀಗೆ ಇರುತ್ತೆ. ಅದು ಒಳಗೆ ಏನಾಗ್ತಿರೋದು ಅನ್ನೋದಕ್ಕೋಸ್ಕರ ಎಲ್ಲ ಸೆಕ್ಷನ್ಸ್ ಕಟ್ ಮಾಡಿರೋದಿರುತ್ತೆ ನೋಡಿ. ಇದು ಗೇರ್ ಬಾಕ್ಸ್ ಒಳಗಡೆ ಈ ಥರ ಇರುತ್ತೆ. ಹಾಗೇನೆ ಡಿಫ್ರೆನ್ಷಿಯಲ್ ಒಳಗಡೆ ಈ ಥರ ಇರುತ್ತೆ. ನಿಮ್ಗೆ ಏನಿದ್ರೂ ಎಲ್ಲ ಇದರೊಳಗಡೆ ನಿಮ್ಗೆ ಕಾಣಿಸ್ಬಿಡುತ್ತೆ. ಪ್ರಾಕ್ಟಿಕಲ್ ಆಗಿ ಅದ್ರಲ್ಲಿ ಏನು ನಡೀತಿರೋದು ಅನ್ನೋದು ಮಕ್ಕಳು ಕಲ್ತು ಬಿಡ್ತಾರೆ. ಈ ಥರ ಕಲಿಯೋದಕ್ಕೋಸ್ಕರನೇ ಅವ್ರಿಗೆ ಇಂಡಸ್ಟ್ರಿನಲ್ಲಿ ಇಷ್ಟೊಂದು ವ್ಯಾಲ್ಯೂ ಇರೋದು ನಮಗೆ.